ಹೇಗಿದ್ದೀರ ಅಳಿಯಂದ್ರೆ? ಚೆನ್ನಾಗಿ. ಮತ್ತೆ ಯಾರು ಕಾಣಿಸ್ತಾ ಇಲ್ಲ ಮನೇಲಿ? ಮಹಿಮಾ ಮತ್ತೆ ಇವರು ಸ್ವಲ್ಪ ಆಚೆ ಹೋಗಿದ್ದಾರೆ. ಜೀವ ಸ್ವಲ್ಪ ಅಪ್ಸೆಟ್ ಆಗಿದ್ದಾನೆ, ರೂಮಲ್ಲಿ ಕೂತಿದ್ದಾನೆ. ಅಪ್ಸೆಟ್ ಆಗಿದ್ದಾನಾ? ಯಾಕೇನಾಯ್ತು? ಮಗು ವಿಷಯಕ್ಕೆ ಅಳಿಯಂದ್ರೆ, ಇಬ್ರಿಗೂ ಈಗ ಮಗು ಬೇಕು ಅಂತ. ಅದು ನಾನು ಇವರು ಕ್ಯಾಶುಯಲ್ ಆಗಿ ಅವ್ರ ಹತ್ರ ಹೇಳಿದ್ವಿ, ಭೂಮಿ ಮಗು ಇದ್ದಿದ್ರೆ ನಮಗ್ ಚೆನ್ನಾಗಿರ್ತಿತ್ತು, ಅದನ್ನ ಎತ್ತಾಡ್ಸಕ್ಕಾಗ್ಲಿಲ್ಲ, ನೀವುಗಳಾದ್ರೂ ಬೇಗ ಮಗು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಜಸ್ಟ್ ಕ್ಯಾಶುಯಲ್ ಆಗಿ ಹೇಳಿದ್ದಷ್ಟೇ. ಪಾಪ ಅವರಿಬ್ರು ಟ್ರೈ ಮಾಡ್ತಾ ಇದ್ದಾರೆ, ಅದಾಗ್ತಾ ಇಲ್ಲ. ಮೊದಲೆಲ್ಲ ಕೆರಿಯರು, ಫ್ಯಾಷನ್ನು, ಫ್ಯಾಮಿಲಿ ಪ್ಲಾನಿಂಗು ಅಂತ ಡಿಲೇ ಮಾಡಿಬಿಟ್ರು. ಈಗ ಅದೇ ಒಂದು ದೊಡ್ಡ ಮಿಸ್ಟೇಕ್ ಆಗೋಗಿದೆ ಅನ್ಸುತ್ತೆ. ಆ ವಿಷಯಕ್ಕೆ ಇಬ್ರು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಆ ಸಿಚುಯೇಷನಲ್ಲಿ ಯಾರಿದ್ದಿದ್ರು ಆ ರೀತಿ ಆಗೋದು ಸಹಜ. ಅದಕ್ಕೆ ಹೇಳೋದತ್ತೆ, ಆಗೋ ಟೈಮ್ನಲ್ಲಿ ಎಲ್ಲ ಆಗ್ಬಿಟ್ರೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಡಿಲೇ ಆದರೆ ಈ ಥರದ್ದೆಲ್ಲ ಆಗುತ್ತೆ. ಸರಿ ಬಿಡಿ, ಹಳೆದೆಲ್ಲ ಯಾಕೆ ಎತ್ತದು. ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರಾ? ಹೋಗಿದ್ರು, ಎಲ್ಲ ಚೆಕಪ್ ಮಾಡಿಸಿದ್ರು. ಆದರೆ ಏನೂ ರಿಸಲ್ಟ್ ಸಿಕ್ಕಿಲ್ಲ ಅಂತ ಮಹಿಮಾ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾಳೆ. ಇನ್ಮೇಲೆ ನಾನು ಯಾವ ರೀತಿ ಚೆಕಪ್ಗೆ ಹೋಗಲ್ಲ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾಳೆ. ಇದರೆಲ್ಲದ್ರ ಜೊತೆ ಅವ್ರಿಗೆ ತುಂಬ ಗಿಲ್ಟ್ ಕಾಡ್ತಾ ಇದೆ, ನಮ್ಮಿಬ್ರಿಗೆ ಮೊಮ್ಮಕ್ಕಳನ್ನ ಕೊಡೋಕ್ಕಾಗ್ಲಿಲ್ವಲ್ಲ ಅಂತ. ನಾವು ಅವ್ರ ಹತ್ರ ಸಾಮಾನ್ಯವಾಗಿ ಕೇಳಿದ್ಬಿಟ್ರೆ ಯಾವತ್ತೂ ಈ ವಿಷಯದಲ್ಲಿ ನಾವು ಫೋರ್ಸ್ ಮಾಡಲಿಲ್ಲ. ಆದರೂ ಗೊತ್ತಿಲ್ಲ, ಅವರಿಬ್ರಿಗೂ ತುಂಬ ಗಿಲ್ಟ್ ಕಾಡ್ತಾ ಇದೆ. ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ದಾರೆ. ಅವ್ರ ಹತ್ರ ಯಾವ ರೀತಿ ಮಾತಾಡಬೇಕು, ಹೇಗೆ ಸಮಾಧಾನ ಹೇಳಬೇಕು ನನಗೇನೂ ಅರ್ಥ ಆಗ್ತಿಲ್ಲ. ಅದಕ್ಕೆ ನಿಮ್ಮನ್ನು ಬರಕ್ಕೆ ಹೇಳ್ದೆ ಅಳಿಯಂದ್ರೆ. ಸರಿ ಬಿಡಿ ಅತ್ತೆ, ನಾನು ಮಾತಾಡ್ತೀನಿ ಅವ್ರ ಹತ್ರ, ಸರಿ ಹೋಗುತ್ತೆ. ಸಾರಿ ಅಳಿಯಂದ್ರೆ, ಪಾಪ ನೀವು ಕೆಲಸದಲ್ಲಿದ್ರಿ, ನಾನು ತೊಂದರೆ ಕೊಟ್ಬಿಟ್ಟೆ. ಭೂಮಿ ಇದ್ದಿದ್ರೆ ಅವಳ ಹತ್ರ ಎಲ್ಲವನ್ನು ಹೇಳ್ಕೋಬೋದಿತ್ತು. ಹಾಗೆಲ್ಲ ಯಾಕೆ ಮಾತಾಡ್ತೀರಾ ಅತ್ತೆ? ನಾನು ಈ ಮನೆ ಹಿರಿ ಮಗನೇ ಅಲ್ವಾ? ಭೂಮಿಕಾ ಇದ್ದಿದ್ರೆ ಹೌದು, ನೀವೆಲ್ಲಾನು ಅವ್ರ ಹತ್ರ ಹೇಳ್ಕೊತಾ ಇದ್ರಿ. ಈಗ ನನ್ನ ಹತ್ರ ಹೇಳ್ಕೊತಾ ಇದ್ರಿ. ಈ ವಿಷಯ ನನಗೂ ಸಂಬಂಧಪಟ್ಟಿದ್ದೆ ತಾನೇ.